ಒಂದು ಕಡೆ ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆ ನಡೀತಾ ಇದ್ರೆ ಮಗದೊಂದು ಕಡೆಯಲ್ಲಿ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಒಂದು ಟ್ವೀಟ್ ಮಾಡಿದ್ದಾರೆ. ಇರಾನ್ ಮೇಲೆ ದಾಳಿ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಪಾಕಿಸ್ತಾನದಲ್ಲಿ ಶಾಂತಿ ಮಾತುಕತೆ ನಡೀತಾ ಇದೆ, ಅದರ ನಡುವೆನೇ ಒಂದು ಎಚ್ಚರಿಕೆಯನ್ನ ಬೆಂಜಮಿನ್ ನೆತನ್ಯಾಹು ಕೊಟ್ಟಿರುವಂಥದ್ದು. ಇರಾನ್ನಂಥ ಉಗ್ರ ರಾಷ್ಟ್ರದ ವಿರುದ್ಧ ನಮ್ಮ ದಾಳಿ ಮುಂದುವರಿಯುತ್ತೆ, ಈ ರೀತಿಯಾಗಿ ಒಂದು ಖಡಕ್ ವಾರ್ನಿಂಗ್ ಅನ್ನು ಅವರು ಕೊಟ್ಟಿದ್ದಾರೆ, ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇರಾನ್ ಮತ್ತು ಹೆಜ್ಬುಲ್ಲಾ ಮೇಲೆ ನಾವು ಭೀಕರವಾದಂತಹ ದಾಳಿಯನ್ನ ನಡೆಸ್ತೇವೆ, ಈ ಮಾತನ್ನು ಹೇಳಿದ್ದಾರೆ. ಒಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೆತನ್ಯಾಹು ಅವರಿಗೆ ಹೇಳಿದ್ದಾರಂತೆ, ಸ್ವಲ್ಪ ನಿಧಾನ ಮಾಡಪ್ಪ, ಲೆಬನಾನ್ ಮೇಲೆ ನಿಂತರೆ ಮಾತ್ರ ಅವರು ಮಾತುಕತೆಗೆ ಬರ್ತಾರಂತೆ ಅಂತ. ಸೊ ಅದು ಹೇಳಿ ಕೆಲ ಗಂಟೆಗಳಷ್ಟೇ ಕಳೆದಿರುವಂಥದ್ದು ಈಗ ಒಂದು ಖಡಕ್ ಎಚ್ಚರಿಕೆಯನ್ನ ಬೆಂಜಮಿನ್ ನೆತನ್ಯಾಹು ಕೊಟ್ಟಿದ್ದಾರೆ. ನಮ್ಮ ದಾಳಿ ಮುಂದುವರಿಯುತ್ತೆ ಇರಾನ್ ಮೇಲೆ, ಒಂದು ಭಯೋತ್ಪಾದಕರ ರಾಷ್ಟ್ರ ಇರಾನ್ ಮೇಲೆ ಜೊತೆಗೆ ಹೆಜ್ಬುಲ್ಲಾ ಮೇಲೆ ನಾವು ತೀವ್ರವಾದಂಥ ದಾಳಿಯನ್ನು ಮಾಡ್ತೀವಿ ಅಂತ. ಮಗದೊಂದು ಕಡೆಯಲ್ಲಿ ಒಂದು ರೌಂಡ್ ಮಾತುಕತೆಯಾಗಿ ಎರಡನೇ ರೌಂಡ್ ನಡೀತಾ ಇದೆ ಸಿದ್ಧತೆಗಳು ಇಸ್ಲಾಮಾಬಾದ್ನಲ್ಲಿ. ಆ ಕಡೆ ನೋಡಿದ್ರೆ ನಾವು ದಾಳಿ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆ, ಒಂದು ಬೆದರಿಕೆ. ಎಲ್ಲೋ ಒಂದು ಕಡೆ ಯುದ್ಧದ ತಂತ್ರ ಆಗಿದ್ರೂ ಕೂಡ ಇರಬಹುದು. ಯಾಕೆಂದರೆ ಒಂದು ಕಡೆ ಅಮೆರಿಕ ತಾನೇ ರಾಜಿ ಮಾಡ್ಕೊಳ್ತಿರುವಂಥದ್ದು, ಇರಾನ್ನ ಪ್ರತಿನಿಧಿಗಳು ಯಾರೂ ಕೂಡ ಇಲ್ವಲ್ಲ. ಒಂದು ವೇಳೆ ಅಮೆರಿಕ ಮಾತನಾಡ್ತಿದೆ ಅಂತಂದರೆ ಇಸ್ರೇಲ್ನ ಪರವಾಗಲೂ ಕೂಡ ಅದು ಮಾತಾಡುತ್ತೆ. ಬಟ್ ಅಮೆರಿಕದ ಪ್ರತಿನಿಧಿಗಳಿದ್ದಾರಲ್ಲಿ, ಇಸ್ರೇಲ್ನ ಪ್ರತಿನಿಧಿಗಳು ಯಾರೂ ಇಲ್ವಲ್ಲ. ಸೊ ಹೀಗಾಗಿ ಅಮೆರಿಕ ಮಾಡ್ಕೊಳ್ಳಿ ಬೇಕಿದ್ರೆ, ನಾವಂತೂ ದಾಳಿ ಮಾಡ್ತೀವಿ ಅನ್ನುವಂಥ ಒಂದು ಮೈಂಡ್ಸೆಟ್ನಲ್ಲಿ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇದ್ದಂತೆ ಕಾಣಿಸ್ತಾ ಇದೆ. ಅಮೆರಿಕ ಬೇಕಾದರೆ ಮಾಡಿಕೊಳ್ಳಿ, ನಾವು ದಾಳಿಯನ್ನು ಮಾಡ್ತೀವಿ, ನಮ್ಮ ಒಂದು ಟಾರ್ಗೆಟ್ಗಳೇನಿದ್ದಾವೆ ಅವನ್ನ ಖಂಡಿತವಾಗ್ಲೂ ನಾವು ಉಡೀಸ್ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.